ಆತ್ಮೀಯ ವೀಕ್ಷಕರೆಲ್ಲರಿಗೂ ನನ್ನ ನಕ್ಷತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಡೈಲಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು 11ನೇ ದಿನ, ಡೇ 11. ಇವತ್ತೇನು ವಿಶೇಷ ಅಂತಂದರೆ ಧನುರ್ಮಾಸದ ಮೊದಲನೇ ದಿನ, ಧನುರ್ಮಾಸದ ಪೂಜೆ ಆಗಿದೆ. ಅದೇ ಡೈಲಿ ವ್ಲಾಗ್ ಇವತ್ತು ಮಾಡಿರೋದು. ಸೊ ನಾನು ತುಂಬ ಕಷ್ಟಪಟ್ಟು ಎಡಿಟ್ ಮಾಡಿಕೊಂಡು ತುಂಬಾ ಇದರಿಂದ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರೂ ನೋಡ್ತಿದ್ದೀರಾ, ನನಗೆ ಖುಷಿ ಇದೆ. 60 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ, ಅದು ನನಗೆ ಖುಷಿ ಇದೆ. ಆದರೆ ಒಂದೇನೆಂದರೆ ಇಷ್ಟೆಲ್ಲ ಪಾಪುನ ಹಾಕ್ಕೊಂಡು ಗ್ಯಾಪ್ ಮಾಡಿಕೊಂಡು ನಾನು ಇಷ್ಟಪಟ್ಟು ವಿಡಿಯೋಸ್ ಮಾಡ್ತಾಯಿದ್ದೀನಿ. ಬೇಗ ಸಬ್ಸ್ಕ್ರೈಬ್ ಆದರೆ ನಮಗೂ ಒಂಥರ ಖುಷಿ ಇರುತ್ತೆ ಮಾಡೋದಕ್ಕೆ ವಿಡಿಯೋಸ್ಗಳ್ನ. ಸೊ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಪೂರ್ತಿ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಹೇಗಿದೆ ಅಂತ ನೋಡ್ಕೊಂಡು ಬನ್ನಿ. ಬೆಳಗ್ಗೆ ಬೇಗನೆ ಎದ್ದು ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ನಾನು ನಿಮಗೆ ಹೇಳ್ದಂಗೆ ಧನುರ್ಮಾಸ ಅಂತ ಹೇಳಿದೆ. ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು. ಧನುರ್ಮಾಸದಲ್ಲಿ ಬೆಳಗಿನ ಜಾವ ಪೂಜೆ ಮಾಡೋದು ಒಳ್ಳೆಯದು ಅಂತ ಹೇಳ್ತಾರೆ. ಆದರೆ ನಾನು ಬೆಳಗಿನ ಜಾವ ಪೂಜೆ ಮಾಡಿಲ್ಲ, ಯಾಕಂದರೆ ನಾನು ಎದ್ದೋಳೋದೇ ಲೇಟ್ ಆಗುತ್ತೆ ಪಾಪು ಇರೋದ್ರಿಂದ. ಸೊ ನಾನು ಎದ್ದೋಳೋ ಅಷ್ಟರಲ್ಲಿ ಆಲ್ರೆಡಿ 6:30 ಆಗೋಗಿತ್ತು. 6:30 ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು. ಸ್ವಲ್ಪ ಏನು ಜಾಸ್ತಿನೇ ಲೇಟ್ ಆಯಿತು. ಆದರೂ ಮೊದಲನೇ ದಿನ ಅಲ್ವಾ ಧನುರ್ಮಾಸದ್ದು, ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ, ಎಲ್ಲ ನನ್ನ ಕೆಲಸನೆಲ್ಲ ನಾನು ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ. ಈ ಧನುರ್ಮಾಸನ ಇನ್ನೊಂದು ಹೆಸರಿಂದನೂ ಕರೀತಾರೆ, ಏನಂದರೆ ಶೂನ್ಯ ಮಾಸ ಅಂತ ಹೇಳ್ಬಿಟ್ಟು. ಈಗ ಶೂನ್ಯ ಅಂತಂದರೆ ಹೆಸರೇ ಹೇಳುತ್ತಲ್ವ, ಹೆಸರೇ ಸೂಚಿಸೋ ಹಾಗೆ ಕಾಲ ನಿರ್ಧಾರಕ್ಕೆ ಲೆಕ್ಕ ಸಿಗೋದಿಲ್ಲ. ಚಂದ್ರಮಾನ ಸಂವತ್ಸರ ಶುರುವಾಗ್ಬಿಟ್ಟಿರುತ್ತೆ, ಸೌರಮಾನ ಮಾಸ ಶುರುವಾಗೋದಿಲ್ಲ. ಈ ಮಧ್ಯದಲ್ಲಿ ಖಾಲಿ ಅವಧಿ ಶೂನ್ಯ ಅನ್ನಿಸ್ತೈತೆ, ಅದಕ್ಕೆ ಶೂನ್ಯ ಅಂತ ಹೇಳ್ತಾರೆ. ಸೊ ಬೆಳಗ್ಗೆ ಎದ್ದು ಬಂದರೆ ಪಾತ್ರೆಗಳು ರಾಶಿ ಬಿದ್ದಿದ್ದೋ ಪಾತ್ರೆ ಎಲ್ಲ ತೊಳೆದು ಎತ್ತಿಟ್ಬಿಟ್ಟು ಹೊಸ್ಲ ಹತ್ರಕ್ಕೆ ಬಂದು ಹೊಸ್ಲೆಲ್ಲ ತೊಳೆದು ಬಾಗಿಲೆಲ್ಲ ಗುಡಿಸಿ ರಂಗೋಲಿ ಇಟ್ಬಿಟ್ಟೆ. ರಂಗೋಲಿ ಅದಾದಮೇಲೆ ನಾನು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದೆ. ಕಸ ಗುಡಿಸಿ ನೆಲ ಒರೆಸಿ ನಾನು ಸ್ನಾನ ಮಾಡ್ಕೊಂಬಂದು ನಾನು ದೇವ್ರ ಪೂಜೆಗೆ ರೆಡಿ ಮಾಡೋ ಅಷ್ಟೊತ್ತಿಗೆ ನನಗೆ ಸಾಕಾಗೋಯ್ತು. ಅದ್ರ ಮಧ್ಯದಲ್ಲಿ ನನ್ನ ಮಗಳು ಕೂಡ ಎದ್ಬಿಟ್ಟಿದ್ಲು. ಬೇಕಾದರೆ ವಿಡಿಯೋದಲ್ಲಿ ನೋಡ್ತೀನಿ. ನಾನೇನು ಮಾಡಿದೆ ಅಂದರೆ ತೊಟ್ಲನ್ನ ಎಳ್ಕೊಂಡು ಅವಳನ್ನ ತುಪ್ಕೊಂಡೇ ನೆಲ ಎಲ್ಲ ಒರೆಸ್ಕೊಂಬಂದೆ. ನಾನು ಮುಂಚೆನೇ ಹೇಳಿದ್ನಲ್ವ. ಸೊ ಶೂನ್ಯ ಮಾಸ ಹೀಗಿರುತ್ತೆ. ಈ ಶೂನ್ಯ ಮಾಸದಲ್ಲಿ ಏನಂತಂದರೆ ವಿಷ್ಣು ಅವರು ಅಂದರೆ ದೇವರು ವೃಕ್ಷದಲ್ಲಿ ಪ್ರಥಮ ಏಕಾದಶಿ ಎಂದು ಮಲಗಿ ಉತ್ಥಾನನ ದ್ವಾಶಿಯ ದಿನದಂದು ಶಯನದಿಂದ ಹೇಳ್ತಾರೆ. ಎದ್ದು ನೇರವಾಗಿ ವೈಕುಂಠಕ್ಕೆ ಹೋಗೋದಿಲ್ಲ. ಉತ್ತರಾಯಣದಲ್ಲಿ ಅವರು ವೈಕುಂಠಕ್ಕೆ ಹೋದಾಗ ವೈಕುಂಠದ ಬಾಗಿಲು ತೆಗೆಯೋದು. ಅಲ್ಲಿವರೆಗೂ ಏನು ಮಾಡ್ತಾರೆ ಅಂತಂದರೆ ವಿಷ್ಣು ಅವರನ್ನು ಕಾಣಲು ಭೂಮಿಗೆ ಬರೋ ದೇವತೆಗಳ ಜೊತೆ ಪುಣ್ಯಕ್ಷೇತ್ರದಲ್ಲಿ ಸ್ನಾನ ಮಾಡ್ಕೊಂಡು ಬರ್ತಾರೆ ಅನ್ನೋ ನಂಬಿಕೆ ಇದೆ. ಹೀಗೆ ದಿನಾನೂ ದೇವತೆಗಳು ಸ್ನಾನ ಮಾಡೋದು ದೈವ ಕಾಲ, ಅಂದರೆ ಬ್ರಾಹ್ಮಿ ಮುಹೂರ್ತ, ಬೆಳಗಿನ ಜಾವ. ಹಾಗಾಗಿ ಆ ಸಮಯದಲ್ಲಿ ದೇವರು ಓಡಾಡ್ತಿರ್ತಾರೆ ಅಂತ ಹೇಳಿ ಧನುರ್ಮಾಸ ಪೂಜೆನ ಆ ಹೊತ್ತಿನಲ್ಲೇ ನೆರವೇರಿಸ್ತಾರೆ. ಈ ರಥೋತ್ಸವಗಳು ಮತ್ತು ಈ ಥರ ಬೇರೆ ಬೇರೆ ಉತ್ಸವಗಳು ಯಾವಾಗ ಪ್ರಾರಂಭ ಆಗುತ್ತೆ ಅಂದರೆ ವಿಷ್ಣು ತನ್ನ ರಥ ಏರಿ ವೈಕುಂಠಕ್ಕೆ ಹೊರಟ ಮೇಲೆ ಮಿಕ್ಕೆಲ್ಲ ದೇವತೆಗಳು ರಥೋತ್ಸವಗಳನ್ನ ಪ್ರಾರಂಭಿಸ್ತವೆ. ಸಾಕ್ಷಾತ್ ವಿಷ್ಣುವಿನೊಂದಿಗೆ ಮಾತನಾಡಲು ಸಕಲ ದೇವತೆಗಳು ಬಂದಿರುವ ಸಂದರ್ಭ. ಎಲ್ಲ ದೇವರನ್ನು ಹೊತ್ತು ಮೆರೆಸುವ ಕಾಯಕಲ್ಪ ಅನ್ನೋದೇ ಜನಪದೀಯ ವಾಡಿಕೆ. ಅಂದರೆ ಇದೇ ಅವಾಗಿಂದ ಬಂದಿರೋದು ಧನುರ್ಮಾಸ ಪೂಜೆಗೆ. ಇದು ಒಂದು ಮೀನಿಂಗು. ಸೊ ನನಗೆ ಸ್ವಲ್ಪ ಗೊತ್ತಿತ್ತು, ಅದನ್ನೇ ಹೇಳಿದ್ದೀನಿ ನಿಮಗೆ. ನನಗೆ ಗೊತ್ತಿರೋ ಪ್ರಕಾರ ಧನುರ್ಮಾಸದಲ್ಲಿ ಬೆಳಗಿನ ಜಾವ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗಿ ಎಳ್ಳು ಬತ್ತಿ ಎಲ್ಲ ಹಚ್ಚೋದು ವಾಡಿಕೆ ಇದೆ. ದೇವಸ್ಥಾನಗಳಲ್ಲಿ ಎಳ್ಳು ಬತ್ತಿ ಹಚ್ತಾರೆ ಹೆಣ್ಮಕ್ಳುಗಳು. ಕೆಲವರು ಮದುವೆ ಆಗದಿಲ್ದಿರೋರು ಮದುವೆ ಆಗಲಿ ಅಂತ ಎಳ್ಳು ಬತ್ತಿ ಹಚ್ತಾರೆ. ಕೆಲವರು ಮಕ್ಕಳಾಗದಿಲ್ದವರು ಸಂತಾನ ಪ್ರಾಪ್ತಿಗೋಸ್ಕರ ಎಳ್ಳು ಬತ್ತಿ ಹಚ್ತಾರೆ. ಈ ಸಮಯದಲ್ಲಿ ಬೆಳಗಿನ ಜಾವದೊತ್ತು ಆದಷ್ಟು ಪೂಜೆ ಪುನಸ್ಕಾರಗಳು ಜಾಸ್ತಿ ನಡೆಯುತ್ತೆ. ದೇವಸ್ಥಾನಗಳಲ್ಲಿ ಭಜನೆಗಳು ನಡೆಯುತ್ತೆ. ಈ ಥರ ಎಲ್ಲ ಪೂಜೆ ನಡೀತಾ ಇರುತ್ತೆ ಧನುರ್ಮಾಸದಲ್ಲಿ. ಸೊ ನೀವು ನೋಡ್ತಾ ಇರ್ಬೋದು, ಧನುರ್ಮಾಸದ ಪೂಜೆಗೆ ಆಲ್ರೆಡಿ ರೆಡಿ ಮಾಡ್ಕೋತಾ ಇದ್ದೀನಿ. ಬಿಸಿಲು ಆಲ್ರೆಡಿ ಬಂದ್ಬಿಟ್ಟಿತ್ತು ಹತ್ರ. ಬಿಸಿಲು ಬಂದಮೇಲೆ ಕೆಲಸ ಮಾಡೋಕ್ಕೆ ಸ್ವಲ್ಪ ಕಷ್ಟನೇ. ಯಾಕಂದರೆ ಬಿಸಿಲಿದ್ದಾಗ ಏನಾಗುತ್ತೆ ಅಂತಂದರೆ
ಸುಮ್ಮನೆ ಎಲ್ಲ ಅಲ್ಲೇ ಬೆಳಗಾಗೋಯ್ತು, ಇವಾಗ ಇನ್ನೇನು ಮಾಡೋದು, ಸಮಾಧಾನ ಮಾಡ್ಕೊಂಡು ಮನೇಲಿ ಇದ್ಬಿಡೋಣ ಸಾಕಾಗಿದೆ ಅನ್ನಿಸ್ಬಿಡುತ್ತೆ. ಅದೇ ಬೆಳಗಿನ ಜಾವ ಆದರೆ ಒಂಥರ ಫ್ರೆಶ್ ಮೈಂಡ್ ಇರುತ್ತೆ, ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮಾಡೋದಕ್ಕೆ. ಸೊ ನಾನು ರಂಗೋಲಿನ ಹಾಕ್ಕೊತಾ ಇದ್ದೀನಿ. ನನ್ನ ಮಗಳಂತೂ ಪೀಸ್ಫುಲ್ಲಾಗಿ ಮಲಗಿದ್ಲು ಇವತ್ತು. ತುಂಬ ಏನು ಅಷ್ಟು ಕಾಟ ಕೊಟ್ಟಿಲ್ಲ, ಡಿಸ್ಟರ್ಬೇ ಮಾಡಿಲ್ಲ ನನಗೆ. ಅದಕ್ಕೋಸ್ಕರನೇ ನಾನು ಇವತ್ತಿನ ವಿಡಿಯೋ ಸ್ವಲ್ಪ ಬೇಗನೆ ಮಾಡಿದ್ದೀನಿ, ಬೇಗನೆ ಅಪ್ಲೋಡ್ ಕೂಡ ಮಾಡ್ತೀನಿ. ಬೇಗ ವಿಡಿಯೋ ಮಾಡಿಕೊಂಡು ಒಂದೇ ಸಲ ಇವತ್ತು ಅಡುಗೆನೂ ಮಾಡಿಬಿಟ್ಟಿದ್ದೀನಿ. ಬೆಳಗ್ಗೆ ಪಲಾವ್ ಮಾಡಿದ್ದೆ. ನಿಮಗೆ ಗೊತ್ತಿರೋ ಹಾಗೆ ನನ್ನ ಹಸ್ಬೆಂಡು ಮಾರ್ನಿಂಗೇ ಹೊರಟೋಗ್ತಾರೆ. ಅಂದರೆ ಅವರು 7:30 ಅಷ್ಟರಲ್ಲೆಲ್ಲ ಹೊರಟೋಗ್ತಾರೆ. ಕೆಲವೊಂದು ಟೈಮ್ ಇನ್ನೂ ಬೇಗನೆ ಹೋಗ್ಬಿಡ್ತಾರೆ. ಬೆಳಗಿನ ಜಾವ 5:30, 6 ಆ ಟೈಮ್ಗೆಲ್ಲ ಹೊರಟೋಗ್ತಾರೆ. ಸೊ ಅವ್ರು 5:30, 6ಗೆ ಹೋದಾಗ ನಾನು ಟಿಫನ್ ನಿಧಾನಕ್ಕೆ ಮಾಡ್ಕೊತೀನಿ. ಅವರು ಯಾವಾಗ ಲೇಟಾಗಿ ಹೋಗ್ತೀನಿ ಅಂತ ಹೇಳ್ತಾರೋ 7:30 or 8 ಆ ಟೈಮಲ್ಲಿ ನಾನು ತಿಂಡಿ ಮಾಡ್ತೀನಿ. ಸೊ ಇವತ್ತು ಪಲಾವ್ ಕೂಡ ಮಾಡಿದ್ದೆ. ಪಲಾವ್ ಮಾಡಿ ಅವ್ರಿಗೆ ಬಾಕ್ಸ್ರಿಗೆ ಹಾಕ್ಕೊಟ್ಬಿಟ್ಟೆ. ಅವ್ರು ಬಾಕ್ಸ್ ತೊಗೊಂಡು ಅವ್ರು ಹೊರಟ್ಬಿಟ್ರು ಟ್ರೈನಿಗೆ. ಅವ್ರು ಫಸ್ಟ್ ಟ್ರೈನ್ಗೆ ಹೋಗ್ತಾರೆ. ನೈಟು ಅಷ್ಟೇ ಫಸ್ಟ್ ಟ್ರೈನಿಗೆ ಬಂದುಬಿಡ್ತಾರೆ. ಸೊ ಹೀಗಾಗಿರೋದ್ರಿಂದ ಇವತ್ತು ಬೇಗನೆ ಟಿಫನ್ ಕೂಡ ಆಗೋಗಿದೆ. ಟಿಫನ್ನು ಮಾಡಿಬಿಟ್ಟಿದ್ದೀನಿ. ಟಿಫನ್ ಎಲ್ಲ ಮುಗಿಸಿ ನಾನು ಆಚೆ ಬಂದು ಬಾಗಿಲಿಗೆ ತೊಳಿತಾ ಇರೋದು. ಪಾತ್ರೆಗಳೆಲ್ಲನೂ ತೊಳೆದಾಕ್ಬಿಟ್ಟಿದ್ದೀನಿ. ಆಮೇಲೆ ನಾನು ಏನಂದರೆ ಅಡುಗೆ ಮಾಡೋದು ವಿಡಿಯೋನ ನಾನು ಮಾಡಾಕಬೇಕು ಅಂತ ನಾನು ಟ್ರೈ ಮಾಡ್ತಿದ್ದೀನಿ, ಬಟ್ ಆಗ್ತಿಲ್ಲ ನನಗೆ. ಯಾಕಂದರೆ ಲೇಟ್ ಆಗಿಬಿಡುತ್ತೆ. ಈಗ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಫಸ್ಟ್ ಕೆಲಸ ಏನಂತಂದರೆ, ನಾನು ಎದ್ದೆ ಅಂದರೆ ನನ್ನಿಂದನೇ ಮಗುನೂ ಎದ್ದೇಳುತ್ತೆ. ಅದು ತುಂಬ ಕಷ್ಟ. ಅವಳನ್ನ ಮಲಗಿಸ್ಬಿಟ್ಟು ನಾನು ಕೆಲಸ ಶುರು ಮಾಡ್ಕೊಳ್ಳೋದು. ನಾನು ಎದ್ದೇಳ್ತಿದ್ದಂಗೆ ಅವಳು ಎದ್ದೇಳ್ತಾಳ. ಅದಾದಮೇಲೆ ಅವಳಿಗೆ ಬ್ರೆಸ್ಟ್ ಫೀಡ್ ಮಾಡಿಸ್ಬೇಕು. ಬ್ರೆಸ್ಟ್ ಫೀಡ್ ಮಾಡಿಸಿ ಅವಳು ಡೈಪರ್ ಚೇಂಜ್ ಮಾಡಿ ಅವಳನ್ನ ಸ್ವಲ್ಪ ಹೊತ್ತು ಸುಧಾರಿಸಿ ಅದಾದಮೇಲೆ ನಾನು ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. 2 ನಿಮಿಷ ಗ್ಯಾಪ್ ಕೊಟ್ಟರೆ ಆ ಹುಡುಗಿ ಏನು ಮಾಡುತ್ತೆ ಅಂತಂದರೆ ಎಲ್ಲ ಕಡೆ ಓಡಾಡ್ಬಿಡುತ್ತೆ. ಆಮೇಲೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಅದಕ್ಕೆ ಸೈಲೆಂಟಾಗಿ ಎದ್ದು ಇವತ್ತು ಸೈಲೆಂಟಾಗಿ ಪೂಜೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದೆ. ಪೂಜೆಗೆ ಏನೇನು ಬೇಕೋ ಎಲ್ಲ ನಾವು ಮಾಡ್ಕೊಬಿಡೋಣ ಅಂತ ಹೇಳಿಬಿಟ್ಟು. ಅವಳಂತೂ ಏನೋ ಇವತ್ತು ತುಂಬ ನೀಟಾಗಿ ಮಲಗಿದ್ಲಪ್ಪ, ಎದ್ದಿರಲಿಲ್ಲ. ನನಗೆ ಅದೇ ಆಶ್ಚರ್ಯ ಇವತ್ತು. ಅದಾದಮೇಲೆ ನಾನು ರಂಗೋಲಿ ಮುಗಿಸಿದ್ದೀನಿ. ನೋಡಿ, ನಾನು ಹಳೆ ವಿಡಿಯೋದಲ್ಲೂ ಹೇಳಿದೆ ನನಗೆ ರಂಗೋಲಿ ಹಾಕೋದಂದರೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು. ನಾನು ಚೆನ್ನಾಗಿ ರಂಗೋಲಿ ಹಾಕ್ತೀನಿ. ನಾನು ಆಫೀಸಲ್ಲಿದ್ದಾಗ, ಕಾಲೇಜಲ್ಲಿದ್ದಾಗೆಲ್ಲ ರಂಗೋಲಿ ಕಾಂಪಿಟೇಷನ್ ಗೆದ್ದಿದ್ದೀನಿ. ಸೊ ಬೇಗ ಕಸ ಗುಡಿಸ್ಕೊಂಡಾದ್ಮೇಲೆ ನೆಲ ಒರೆಸ್ಕೋಬೇಕಾದ್ರೆ ಆಲ್ರೆಡಿ ಪಾಪು ಎದ್ಬಿಟ್ಲು. ಸೊ ಅದಕ್ಕೆ ಅವಳು ತೊಟ್ಲನ್ನ ಎಳ್ಕೊಂಬಂದು ಅವಳು ತೊಟ್ಲನ್ನ ಒಂದು ಕಡೆ ಹಿಡ್ಕೊಂಡು ಅವಳನ್ನ ಸಮಾಧಾನ ಮಾಡಿಕೊಂಡು ತೂಕೊಂಡು ಇನ್ನೊಂದು ಕಡೆ ನೆಲ ಒರೆಸ್ತಾ ಇದ್ದೆ ನಾನು. ಏನಂದರೆ ಮಕ್ಕಳು ಇದ್ದಾಗ, ಒಬ್ಬೊಬ್ಬರು ಇದ್ದಾಗ ಇದೇ ಪರಿಸ್ಥಿತಿ. ನೀವು ಕಾಣಿಸ್ತಿರ್ಬೋದು. ಅಳ್ತಿದ್ದಾಳೆ, ಹಂಗೂ ನಿಧಾನಕ್ಕೆ ಮಾತಾಡ್ಸ್ಕೊಂಡು ನೆಲ ಒರೆಸ್ತಿದ್ದೀನಿ. ನಮ್ಮ ನಾಯಿ ಮರಿ ಬಗ್ಗೆ ಹೇಳಬೇಕು ನಿಮಗೆ. ನಾಯಿ ಪಾಪ ಒಂದೇ ಆಗೋಗೈತೆ. ನಮ್ಮ ನೆಂಟರು ಬಂದಿದ್ರು, ಇನ್ನೊಂದು ನಾಯಿ ಮರಿನ ಹಿಡ್ಕೊಂಡು ಹೋಗ್ಬಿಟ್ರು. ಅದಕ್ಕೆ ಬೇಜಾರಾಗಿ ಮಲ್ಕೊಂಬಿಟ್ಟೈತೆ. ಸೊ ಕೃಷ್ಣನ ಮೂರ್ತಿಗೆ ಹೂವು ಎಲ್ಲ ತೊಗೊಂಬಂದೆ. ಅಂದರೆ ಕೆಳಗಡೆನೇ ಹೋಗಿ ಹೂವು ಕಿತ್ಕೊಂಬಂದೆ, ಡೈರೆ ಹೂವು. ನಾನು ಜಾಸ್ತಿ ಹೂವು ತರಿಸಿರಲಿಲ್ಲ. ಅದಕ್ಕೆ ಕೆಳಗಡೆ ನಮ್ಮ ಮನೇಲಿ ಹೂವು ಗಿಡ ಹಾಕಿದ್ದಾರೆ, ಡೈರೆ ಹೂವು. ಆ ಡೈರೆ ಹೂವು ತೊಗೊಬಂದೆ. ಸ್ವಲ್ಪನೇ ಹೂವು ಇತ್ತು. ಹೂವು ಎಲ್ಲ ಇಟ್ಟು ಆಲ್ ಸೆಟ್ಟು ರೆಡಿ ಆಗಿಬಿಟ್ಟಿದೆ ದೇವ್ರಿಗೆ ಪೂಜೆ ಮಾಡೋದಕ್ಕೆ. ಪೂಜೆಗೆಲ್ಲ ರೆಡಿ ಆಯಿತು. ಇನ್ನೇನು ದೀಪ ಹಚ್ಚಬೇಕು. ಆಮೇಲೆ ಇನ್ನೊಂದು ಏನಂತಂದರೆ, ನನ್ನ ಹಸ್ಬೆಂಡು 4 ದಿವಸ ಟ್ರಿಪ್ ಹೋಗಿದ್ರು, ಗುಲ್ಬರ್ಗ ಎಲ್ಲನೂ. ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ರಂತೆ. ದೇವಸ್ಥಾನಕ್ಕೆ ಹೋಗಿದ್ದು ಪ್ರಸಾದ ಎಲ್ಲ ತಂದಿದ್ರು. ಅದನ್ನು ಕೂಡ ದೇವ್ರ ಮುಂದೆ ಇಟ್ಟು ನಾನು ಪೂಜೆ ಸ್ಟಾರ್ಟ್ ಮಾಡಿದೆ. ಪೂಜೆ ಸ್ಟಾರ್ಟ್ ಮಾಡಿಕೊಂಡು ಏನಿದೆ ದೇವ್ರ ಹತ್ರ ಬೇಡೋದಕ್ಕೆ, ಕೊಡೋದೆಲ್ಲ ಭಗವಂತ ಕೊಟ್ಟೇ ಕೊಡ್ತಾನೆ. ಎಲ್ರಿಗೂ ಒಳ್ಳೇದಾಗಲಿ ಅಂತಲೇ ಬೇಡ್ಕೊತೀನಿ. ನನಗೂ ಒಳ್ಳೇದು ಮಾಡಪ್ಪ ಸ್ವಲ್ಪ ಅಂತಲೂ ಕೇಳ್ಕೊತೀನಿ. ಅದ್ರ ಜೊತೆಗೆ ಏನಂದರೆ, ಈಗ ನನಗೆ ಬೇಕಾಗಿರೋದು, ಇಂಪಾರ್ಟೆಂಟ್ ಆಗಿರೋದು ಆರೋಗ್ಯ. ನನ್ನ ಆರೋಗ್ಯ ಚೆನ್ನಾಗಿದ್ದರೆ ನಾನು ಚೆನ್ನಾಗಿರ್ತೀನಿ. ನಾನು ಚೆನ್ನಾಗಿದ್ದರೆ ನನ್ನ ಮಗು ಚೆನ್ನಾಗಿರುತ್ತೆ, ನನ್ನ ಮನೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದು ಒಂದೇ, ಆರೋಗ್ಯ ಕೊಡು ತಂದೆ ಅಂತ ಹೇಳಿಬಿಟ್ಟು. ಹೇಳಿದ್ನಲ್ಲ, ಆಸ್ಪತ್ರೆ ಬಾಗಿಲಲ್ಲಿ ನಿಂತ್ಕೊಂಡ್ರೆ ಡಾಕ್ಟ್ರುಗಳು ಸಾರಿ, ಶಿ ಆರ್ ಹಿ ನೋ ಮೋರ್ ಅಂದರೆ, ಈಗ ಅವಳು ಅಥವಾ ಅವನು ಇಲ್ಲ ಅಂತಂದರೆ ಮುಗೀತು. ಭಗವಂತನ ಇಚ್ಛೆ ಇಲ್ಲದೆ ಯಾವುದೇ ರೀತಿ ಕೆಲಸ ಆಗಲ್ಲ. ಒಂದು ಹುಲ್ಕಡ್ಡಿನೂ ಅಲ್ಲಿಗಾಡಲ್ಲ. ನಾನು ಆಲ್ರೆಡಿ ಹಳೆ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ. ನಾನು ಇಷ್ಟೇ ಕೇಳ್ಕೊಳ್ಳೋದು ಭಗವಂತನ, ಆರೋಗ್ಯ ಕೊಡು. ಆರೋಗ್ಯ ಇದ್ದರೆ ನಾನು ಎಲ್ಲಿ ಬೇಕಾದರೂ, ಕೈ ಕಾಲು ಮೂಳೆ ಎಲ್ಲ ಗಟ್ಟಿ ಇದ್ದರೆ ದುಡ್ಕೊಂಡು ತಿನ್ಬೋದು. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನನ್ನ ಹೆಲ್ತು ಎಷ್ಟು ಕ್ಷೀಣವಾಗಿದೆ ಅಂತ ಹೇಳ್ಬಿಟ್ಟು. ಅದು ಕ್ಷೀಣಿಸ್ತಾ ಬರ್ತಾಯಿತ್ತು. ನಾನು ಗಮನಿಸ್ಕೊಳ್ಲಿಲ್ಲ. 6 ಮಂತ್ಸ್ ಆದಮೇಲೆ ನಾನು ನನ್ನ ಆರೋಗ್ಯದ ಬಗ್ಗೆ ಗಮನ ಕೊಟ್ಕೊಂಡೆ. ಇವಾಗ ನಾನು ಟ್ರೀಟ್ಮೆಂಟ್ ತೊಗೋತಾ ಇದ್ದೀನಿ. ಹೇರ್ ಫಾಲು ಹಿಂದೆಗಡೆ ಕೂದಲಿದೆ, ನಿಮಗೆ ಕಾಣಿಸ್ತದೆ, ಆದರೆ ಮುಂದೆಗಡೆ ತುಂಬಾ ಕೂದಲು ಉದುರುತ್ತಾ ಇದೆ.
ಇದು ತುಂಬ ಕಷ್ಟ ಆಗುತ್ತೆ. ಹೆಣ್ಮಕ್ಳು ಕೂದಲೇ ಚೆಂದ, ಕೂದಲು ಉದ್ರೋದು ಒಂಥರ ಹಿಂಸೆ. ಅದಕ್ಕೋಸ್ಕರನೇ ಅದನ್ನೇ ಬೇಡಿದ್ದೀನಿ ನಾನು. ಅದ್ರ ಜೊತೆಗೆ ಇನ್ನೊಂದೇನೆಂದರೆ ನನ್ನ ಮಗುನ ಆರೋಗ್ಯವಾಗಿಟ್ಟಿರೋ, ನನ್ನ ಮನೇನ ನೆಮ್ಮದಿಯಿಂದ ಇಟ್ಟಿರೋ, ನನ್ನ ಗಂಡ, ನನ್ನ ಮಕ್ಕಳು, ನಮ್ಮ ಜೀವನ ನಮ್ಮದು ಹಿಂಗೆ ಶಾಂತವಾಗಿರಲಿ ಅಂತ ಕೇಳ್ಕೊತ ದೇವ್ರ ಪೂಜೆನ ಮುಗಿಸಿದ್ದೀನಿ. ದೇವ್ರ ಪೂಜೆ ಮುಗಿಸಿ ಬಂದೆ. ದೇವ್ರ ಪೂಜೆ ಮುಗಿಸೋದಷ್ಟೊತ್ತಿಗೆ ನಾನು ಹೇಳಿದ್ನಲ್ಲ ಆಲ್ರೆಡಿ ನಾನು ಅನ್ನ ಸಾಂಬಾರೆಲ್ಲ ಮಾಡಿಟ್ಬಿಟ್ಟಿದ್ದೆ ಅಂತ ಹೇಳಿಬಿಟ್ಟು ತುಂಬ ಹಸಿವಾಗಿತ್ತು. ಬೆಳಗ್ಗೆ ನಾನು ಒಂದು ಲೋಟ ಬಿಸಿನೀರು ಇಲ್ಲದೆ ನಾನು ಎದ್ದೊಳೋದೇ ಇಲ್ಲ. ಬೆಳಗ್ಗೆನೇ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರು ಕಾಯಿಸ್ಕೊಂಡು ಕುಡಿದಿದ್ದೆ. ಸೊ ಇವಾಗ ನಾನು ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ನಾನು ಟೀ ಕಾಫಿ ಅವಾಯ್ಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಏನಂದರೆ ಟೀ ಮತ್ತು ಕಾಫಿ ಎರಡೂ ಡೇಂಜರೇ. ಕಾಫಿಲಿ ಕೆಫೈನ್ ಇರುತ್ತೆ ಮತ್ತು ಟೀ ಅಡಿಕ್ಟಿವ್ ಆಗಿಬಿಡುತ್ತೆ. ನಮ್ಮ ಡೋಪಮೈನ ಹಿಟ್ ಮಾಡಿ ಯಾವಾಗಲೂ ಕೇಳ್ತಾ ಇರುತ್ತೆ. ಒಂದು ದಿವಸ ಏನಾದರೂ ಟೀ ಕುಡ್ದಿಲ್ಲ ಅಂದರೆ ತಲೆ ತುಂಬ ನೋವು ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಆ ತಲೆನೋವಿಗೆ ಏನನ್ಸುತ್ತೆ ಅಂತಂದರೆ ಟೀ ಮಾಡ್ಕೊಂಡು ಕುಡಿದ್ಬಿಡೋಣ, ಕಾಫಿ ಮಾಡ್ಕೊಂಡು ಕುಡಿದ್ಬಿಡೋಣ, ಆ ಥರ ಕೇಳ್ತಾ ಇರುತ್ತೆ, ಓಡ್ತಾ ಇರುತ್ತೆ. ಸೊ ಟೀ ಕಾಫಿ ಬಿಡಬೇಕು ಅಂತ ಅಂದ್ಕೊಂಡು ಒಂದು ಲೋಟ ಬಿಸಿನೀರು ಮಾತ್ರ ಕುಡಿದಿದ್ದೆ, ಏನೂ ತಿಂದಿರಲಿಲ್ಲ. ಸೊ ಅದಕ್ಕೋಸ್ಕರ ಏನಾದರೂ ತಿನ್ಕೊಂಬಿಡೋಣ ಅಂತ ಅಂದ್ಕೊಂಡೆ. ನಾನು ಆಲ್ರೆಡಿ ಅವ್ರಿಗೆ ಪಲಾವ್ ಮಾಡಿ ಅವ್ರಿಗೆ ಬಾಕ್ಸ್ಗೆ ಹಾಕಿ ಕಳಿಸ್ಬಿಟ್ಟಿದ್ದೆ ಪಲಾವ್ನ. ಸ್ವಲ್ಪ ಪಲಾವ್ ಇತ್ತು. ತಣ್ಣಗಾಗಿರೋದು ಏನು ತಿನ್ನೋದು, ಈ ಬಾಣ್ತಿ ಟೈಮಲ್ಲಂತೂ ತಣ್ಣಗಿರೋ ಇದನ್ನು ಏನೂ ತಿನ್ನಲೇಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ತಣ್ಣಗಿರೋದು ಏನು ತಿನ್ನೋದು, ಬಿಸಿ ಬಿಸಿನೇ ತಿನ್ನೋಣ ಅಂತ ಹೇಳ್ಬಿಟ್ಟು ಅನ್ನ ಸಾಂಬಾರು ಹಾಕ್ಕೊಂಡು ತಿಂದಾದಮೇಲೆ ಬಂದು ಲಾಸ್ಟ್ ಬೈಟ್ ವಿಡಿಯೋ ಒಂದು ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಹೇಳಿದ್ನಲ್ಲ, ನಾವು ನಮಗೋಸ್ಕರ ಏನನ್ನು ಕೇಳ್ಕೋಬೇಕು ಅಂದರೆ ಭಗವಂತನ ಆರೋಗ್ಯ ಅಷ್ಟೇನೆ. ಆರೋಗ್ಯ ಹೊಂದಿದ್ರೆ ಏನು ಬೇಕಾದರೂ ಗೆಲ್ಬೋದು. ನಾನು ಪದೇ ಪದೇ ಹೇಳ್ತಿದ್ದೀನಿ, ಯಾಕಂದರೆ ನನಗೆ ಅನುಭವ ಆಗಿರೋದಕ್ಕೆ ನಾನು ಪದೇ ಪದೇ ಆರೋಗ್ಯ ಅಂತ ಹೇಳ್ತಾ ಇದ್ದೀನಿ. ನಿಜ ಅದು. ಆರೋಗ್ಯ ಇದ್ರೇನೆ. ಹಂಗಂತ ಆರೋಗ್ಯ ಇಲ್ಲ ಅಂತ ಅಲ್ಲ. ಕೆಲವರು ಕೈ ಇಲ್ಲ, ಕಾಲಿಲ್ಲ, ಕಣ್ಣಿಲ್ಲ, ಆ ಥರ ಇರೋರೆಲ್ಲರೂ ನಮಗಿನ್ನ ಚೆನ್ನಾಗೇ ಬದುಕ್ತಿದ್ದಾರೆ. ಅದಕ್ಕಿಂತ ಏನು ಕಡಿಮೆ ಏನಿಲ್ಲ. ಹಂಗಂತ ಅವರು ಏನು ಕೆಳಗಡೆ ಇಲ್ಲ. ಅವ್ರು ತುಂಬಾ ಚೆನ್ನಾಗಿ ಬದುಕ್ತಿರ್ತಾರೆ, ನಮಗಿನ್ನ ಚೆನ್ನಾಗಿ ಬದುಕ್ತಿರ್ತಾರೆ. ಸೊ ಇಷ್ಟು ನನ್ನ ಇವತ್ತಿನ ವ್ಲಾಗಲ್ಲಿತ್ತು. ಧನುರ್ಮಾಸದ ಪೂಜೆ ಇತ್ತು. ಧನುರ್ಮಾಸದ ಪೂಜೆ ವಿಷಯದ ಬಗ್ಗೆ ಸ್ವಲ್ಪ ಗೊತ್ತಿರೋದನ್ನ ನಾನು ಹೇಳಿದ್ದೀನಿ. ನನಗಷ್ಟು ಐಡಿಯಾ ಇಲ್ಲ, ಸ್ವಲ್ಪ ತಿಳ್ಕೊಂಡಿದ್ದು ನಾನು ಹೇಳಿದೆ. ಸೊ ಈ ಟೈಮಲ್ಲಿ ಯಾವುದೇ ರೀತಿ ಮದುವೆ, ಅದಾದಮೇಲೆ ಶುಭ ಕಾರ್ಯ ಯಾವುದನ್ನು ಮಾಡಲ್ಲ. ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಇವಾಗ ಅನ್ನ ಸಾಂಬಾರು ಮಾಡಿಟ್ಟಿದ್ದೆ, ಬೇಳೆ ಸಾರು, ಕ್ಯಾರೆಟು ಎಲ್ಲ ಹಾಕಿ ತಿಂದು ಮುಗಿಸ್ದೆ. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಇಲ್ಲಿವರೆಗೂ ನೋಡಿದ್ದಕ್ಕೆ. ನನಗೆ ತುಂಬ ಖುಷಿ ಇದೆ, ಚೆನ್ನಾಗಿ ಹೋಗ್ತಾ ಇದೆ. ರಾಗ ಎಳಿದಿದ್ದೀನಿ ಅಂತ ಅಂದ್ಕೋಬೇಡಿ. ಕೆಲವೊಂದು ಸತಿ ಮೈಂಡಲ್ಲಿ ಓಡ್ತಾ ಇರುತ್ತೆ ಏನೇನು ಮಾತಾಡಬೇಕು ಅಂತ ಹೇಳ್ಬಿಟ್ಟು. ಅದು ಮಾತಾಡೋಕ್ಕಾಗಲ್ಲ, ಒಂದೊಂದು ಮೂಮೆಂಟು ಮರ್ತೋಗ್ಬಿಡ್ತೀನಿ. ಇರಲಿ, ಅದಕ್ಕೋಸ್ಕರ ಅಂತಿರ್ತೀನಿ. ಹೆಲ್ತ್ ಹೇಳಿದ್ನಲ್ಲ, ಹೆಲ್ತ್ ಇಂಪಾರ್ಟೆಂಟ್. ಹೆಣ್ಮಕ್ಳಿಗೆ ಹೆಲ್ತ್ ಅಂತ ಹೇಳ್ತಾ ಗಂಡು ಮಕ್ಳಿಗೂ ಕೂಡ ಹೆಲ್ತ್ ಇಂಪಾರ್ಟೆಂಟ್. ಆಚೆಗಡೆ ಹೋಗಿ ದುಡಿಬೇಕು, ಅವ್ರಿಗೂ ಫಿಸಿಕಲ್ ಸ್ಟ್ರೆಂತ್ ಬೇಕು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಇವತ್ತಿಂದು ಧನುರ್ಮಾಸದ ಪೂಜೆ ಮತ್ತು ವ್ಲಾಗು ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ. ಬಾಯ್.